ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ತಸ್ಯ ಬೈ ಅಮ್ಮು. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀವಿ. ನೋಡ್ಬೋದು ಭರ್ಜರಿ ಪೂಜೆ ನಡೀತದೆ ಗಾಡಿಗೆ. ಸೊ ಎಲ್ಲ ಆಯಿತು, ತಿಂಡಿ ತಿಂದು ನಾವು ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ಕೊನೆ ತನಕ ವೀಡಿಯೋ ನೋಡಿ ಹೇಳ್ತೀರಿ. ಸೊ ಇಟ್ ವಾಸ್ ಆರ್ ಫಸ್ಟ್ ಟ್ರಿಪ್. ನಮ್ಮ 3 ಜನ ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು ಇದು ಹೋಗ್ತಾ ಇರೋದು. ಸೊ ಹಾಗೆ ಒಂದು ಸ್ವಲ್ಪ ಸೀನಿಕ್ ವ್ಯೂಸ್ ಹಾಕಿದ್ದೀನಿ ವೀಡಿಯೋದಲ್ಲಿ ನೋಡಿ. ಇದೊಂಥರ ಸ್ನ್ಯಾಕ್ಸ್, ಪ್ಯೂರ್ಲಿ ಕೇರಳ ಚಿಪ್ಸ್. ಯಾರ್ಯಾರು ಕೇರಳ ಚಿಪ್ಸ್ ಇಷ್ಟಪಡ್ತೀರಾ? ನಾನಂತೂ ಸಖತ್ ಇಷ್ಟಪಡ್ತೀನಿ. ಬಾಳೆಕಾಯಿ ಚಿಪ್ಸ್ ಅಂತಂದರೆ ಸಾಕು, ನನ್ನ ಮುಖ ಅರಳೋಗುತ್ತೆ. ಸೊ ಅಮ್ಮ ವಯನಾಡ್ಗೆ ಹೋಗಿದ್ರು, ಅಲ್ಲಿಂದ ತಂದರು. ಅದ ನಂತರ ಒಂದು ಸ್ವಲ್ಪ ವ್ಯೂಸ್ ಎಲ್ಲ ತೊಗೊಂಡು ಹಾಗೆ ಮತ್ತೆ ಹೊಟ್ಟೆ ಕವ ಅಂತಾಯಿತು. ಸೊ ಬಿಸ್ಕೆಟ್ ತಿಂದು ನಂತರ ನಾವು ಶ್ರೀ ಕೃಷ್ಣ ನಳಪಾಕಕ್ಕೆ ಬಂದ್ವಿ. ರಂಗನಾಥಪುರದಲ್ಲಿರೋದು. ಅಮೇಝಿಂಗ್ ಫುಡ್, ಅಮೇಝಿಂಗ್. ಚೆನ್ನಾಗಿ ಊಟ ಮಾಡಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಹಾಗೆ ಟಾಡ್ಲರ್ಸ್ ಆ್ಯಕ್ಟಿವಿಟೀಸ್ ಇಟ್ಕೋಬೇಕಲ್ಲ ಸ್ವಲ್ಪ ಏನಾದರೂ. ಸೊ ನಾನೊಂದಿಷ್ಟು ಸ್ಕೆಚ್ ಪೆನ್ಸು, ಬುಕ್ಸು ತಂದಿದ್ದೆ. ಗೀಚ್ಕೊಂಡು ಕೂತ್ಕೊಳ್ಳಿ ನನ್ನ ಮಗ ಅಂತ. ಹೋಗ್ತಾ 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 ಮಳೆನೂ ಜೋರಾಯಿತು. ವಾವ್, ಟ್ರಾವ್ಲಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಈ ಪ್ರಕೃತಿ ಸೌಂದರ್ಯ ನೋಡ್ತಿದ್ರೆ ಬೆಂಗಳೂರೇ ಬೇಡ ಅನಿಸ್ಬಿಡತ್ತೆ, ಅಷ್ಟು ಚೆನ್ನಾಗಿತ್ತು ನೋಡ್ರಿ. ಇದ್ರ ಮುಂದೆ ಇನ್ನೇನು ಬೇಕು ಅನ್ನೋ ಲೆವೆಲ್ ಫೀಲ್ ಆಗೋಯ್ತು. ನಮ್ಮ ಪಾಪ ನಮ್ಮ ಡ್ರೈವರ್ಗೆ ಸ್ಲೋ ಆಗಿ ಮೂವ್ ಮಾಡಿ ಅಂತ ಅಂತದ್ದೆ. ಸೊ ನನಗೋಸ್ಕರ ವೀಡಿಯೋಗೋಸ್ಕರ ನಿಧಾನಕ್ಕೆ ಹೋಗ್ತಾಯಿದ್ರು. ಆ್ಯಂಡ್ ನಾವು ರೀಚ್ ಆಗಿದ್ದು ಶೃಂಗೇರಿಗೆ. ಸೊ ಹೋಟೆಲ್ ಬುಕ್ ಮಾಡಿದ್ವಿ ಮುಂಚೆನೇ. ಸೊ ಈಗ ಚೆಕ್ ಇನ್ ಆಗಬೇಕು. ನೋಡ್ಬೋದು ಕತ್ಲಾಗೋಗಿತ್ತು. ಆಲ್ಮೋಸ್ಟ್ 5 to 6 hours ಜರ್ನಿ ಇಲ್ಲಿಂದ ಬೆಂಗಳೂರಿಂದ ಶೃಂಗೇರಿಗೆ. ಆ್ಯಂಡ್ ರೂಮ್ ಚೆಕ್ ಇನ್ ಆದ್ವಿ. ನೋಡ್ಬೋದು ಎಷ್ಟು ಕ್ಲೀನಾಗಿತ್ತು ಅಂತ. ಆ್ಯಂಡ್ ಆಲ್ಸೋ ರೂಮ್ ಮಾತ್ರ ಅಲ್ಟಿಮೇಟ್, ಸಖತ್ತಾಗಿತ್ತು. ಹೈಜೀನ್ ಅಂದರೆ ವೆಲ್ ಮೈಂಟೈನ್ಡ್ ಹೈಜೀನ್ ರೂಮ್ಸ್ ಅಂತಲೇ ಹೇಳ್ಬೋದು. ನಾವು 2 ರೂಮ್ಸ್ ತೊಗೊಂಡಿದ್ವಿ ಒಂದು ದಿವಸ ಸ್ಟೇ ಮಾಡೋಕ್ಕೆ ಅಂತ. ಸೊ ತುಂಬ ಚೆನ್ನಾಗಿತ್ತು. ಈ ರೂಮ್ ಡೀಟೇಲ್ಸ್ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಅಷ್ಟೇ, ದಟ್ಸ್ ಫಾರ್ ದ ಡೇ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.